ನಮಸ್ತೆ ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ರಿಕ್ಕಿ. ದೇಶದಲ್ಲಿ ವಿದ್ಯುತ್ ಬಳಕೆ ಹೆಚ್ಚಳವಾಗಿದೆ ಅನ್ನುವಂತಹ ವಿಚಾರವನ್ನ ಇದೀಗ ಐಎಂಡಿ ಇಂಡಿಯಾ ಮೆಟರಲಾಜಿಕಲ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಒಂದು ವರದಿಯನ್ನ ಕೊಟ್ಟಿದೆ. ಹೌದು, ಬೇಸಿಗೆ ಜಾಸ್ತಿ ಆಗ್ತಾ ಇದೆ. ಅಫ್ಕೋರ್ಸ್ ಕರೆಂಟ್ ಬಳಕೆ ಜಾಸ್ತಿ ಆಗತ್ತೆ ಅನ್ನುವಂಥದ್ದು ಒಂದು ವಾದ ಆಗಿರ್ಬೋದು. ಬಟ್ ಆದರೆ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ 2025 ಅಂದ್ರೆ ಈ ಪ್ರಸಕ್ತ ಸಾಲಿನಲ್ಲಿ 13,749 ಕೋಟಿ ಕರೆಂಟ್ ಬಳಕೆ ಆಗಿರುವಂಥದ್ದು. ಕಂಪೇರ್ ಟು ಲಾಸ್ಟ್ ಇಯರ್ ನೋಡಿದ್ರೆ 2024 ಅದರಲ್ಲಿ 13,394 ಕೋಟಿ ಯೂನಿಟ್ ಕರೆಂಟ್ ಬಳಕೆಯಾಗಿತ್ತು. ಅಂದ್ರೆ ಶೇಕಡ 2% ಕರೆಂಟ್ ಹೆಚ್ಚಳವಾಗಿ ಬಳಕೆ ಆಗ್ತಾ ಇದೆ. ಜೊತೆಗೆ ಈಗ ಬಂದಿರುವಂಥದ್ದು ವಿದ್ಯುತ್ನಲ್ಲಿ ಸುಮಾರು 270 ಗಿಗಾವ್ಯಾಟ್ ಅಷ್ಟು ಕರೆಂಟ್ ಅನ್ನ ಬಳಕೆ ಮಾಡುವಂತಹ ಚಾಲೆಂಜಸ್ ಈಗ ನಮ್ಮ ಬೆಸ್ಕಾಂಗಾಗಿರ್ಬೋದು, ನಮ್ಮ ಕರೆಂಟ್ ಉತ್ಪಾದನೆ ಮಾಡುವಂತಹ ಕಂಪನಿಗಳ ಮೇಲೆ ನಿಂತಿದೆ. 270 ಗಿಗಾವ್ಯಾಟ್ ಅಷ್ಟು ಕರೆಂಟ್ನ ಬಳಕೆ ಜೊತೆಗೆ ಉತ್ಪಾದನೆ ಆಗಲೇಬೇಕು. ಯಾಕಂತ ಹೇಳಿದ್ರೆ ಇನ್ನು ಬೇಸಿಗೆ ಬರುತ್ತೆ. ಊರುಗಳಲ್ಲಿ ರೈತರಾಗಿರ್ಬಹುದು, ಕೃಷಿ ಆಗಿರಬಹುದು, ಇನ್ನು ಬೆಂಗಳೂರುಗಳಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಫ್ಯಾನ್ಗಳ ಓಡಬೇಕಾಗತ್ತೆ. ಎಲ್ಲೋ ಶೆಕೆ ಆಗ್ತಾ ಆಗ್ತಾ ಕರೆಂಟ್ ಬಳಕೆ ಜಾಸ್ತಿ ಆಗಲೇಬೇಕಾಗತ್ತೆ. ಸೊ ಹಂಗಿದ್ದಾಗ ಈಗ 270 ಗಿಗಾವ್ಯಾಟ್ ಅಷ್ಟು ಕರೆಂಟ್ ಬಳಕೆ ಅಗತ್ಯತೆ ಇದೆ. ಜೊತೆಗೆ ಈ ಒಂದು ಈಗ ನಾವು ಕಳೆದ 3-4 ತಿಂಗಳಿಂದ ಏನೊಂದು ತಾಪಮಾನವನ್ನ ಕಂಡಿದ್ವಲ್ಲ, ಇದು ಸುಮಾರು ಇತಿಹಾಸವೇ ಅಂತ ಹೇಳ್ಬೋದಂತೆ. ಯಾಕಂತ ಹೇಳಿದ್ರೆ 1901, 1958, 1990 ನಂತರ ಈಗ 18.98 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಕಂಡು ಬಂದಿರುವಂಥದ್ದು. ಅಂದ್ರೆ ಆ ಒಂದು ಘಟ್ಟಗಳಲ್ಲಿ ಕಂಡಂತಹ ದಾಖಲಾದಂತಹ ತಾಪಮಾನ ಈಗ ಮರುಕಳಿಸಿದೆ ಅನ್ನುವಂತಹದ್ದು ಇತಿಹಾಸಕ್ಕೆ ಸೇರಿದೆ. ಜೊತೆಗೆ ಇವೆಲ್ಲ ವರದಿಯನ್ನ ಕೊಟ್ಟಿರುವ ಐಎಂಡಿ ಈಗ ಒಂದಷ್ಟು ಮಾಹಿತಿಯನ್ನ ಕೂಡ ಹೇಳಿದೆ. ಈಗ ಕರೆಂಟ್ ಅನ್ನ 270 ಗಿಗಾವ್ಯಾಟ್ ಅನ್ನ ಕರೆಂಟ್ ಅನ್ನ ಉತ್ಪಾದನೆ ಮಾಡುವ ಚಾಲೆಂಜ್ ಈಗ ಭಾರತಕ್ಕಿದೆ. ಜೊತೆಗೆ ಹಂಗಾಗಿ ಒಂದಷ್ಟು ಪ್ರಧಾನಮಂತ್ರಿಯ ಯೋಜನೆಗಳಿದೆ. ಸೋಲಾರ್ ಅನ್ನ ಬಳಕೆ ಮಾಡುವಂಥದ್ದು, ಸಬ್ಸಿಡಿಗಳು ಕೊಡ್ತಾ ಇದ್ದಾರೆ. ಅವರೇ ಪ್ಲಾನ್ ಅನ್ನ ಮಾಡಿಕೊಟ್ಟು ಚಿಕ್ಕ ನಮ್ಮ ಒಂದು ಚಾನಲ್ಗಳಲ್ಲಿ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಸಾಕಷ್ಟು. ಯಾವ ರೀತಿ ಸೂರ್ಯಘರ್ ಯೋಜನೆಗಳನ್ನ ಹೆಂಗೆ ಬಳಸ್ಕೋಬೇಕು, ಹೆಂಗೆ ಉತ್ಪಾದನೆ ಮಾಡ್ತಾ ಹೋದ್ರೆ ನಿಮ್ಮ ಕರೆಂಟ್ ನೀವು ಹೆಂಗೆ ಮಾರಾಟ ಮಾಡ್ಬೋದು, ಅದರಿಂದ ನಿಮಗೆ ಎಷ್ಟು ಹಣ ಬರುತ್ತೆ, ಮತ್ತೆ ನಿಮ್ಮ ಮನೆಗಳಿಗೆ ನೀವೇ ಹೆಂಗೆ ಒಂದು ಒಳ್ಳೆ ಬಿಸ್ನೆಸ್ ಅನ್ನ ಶುರು ಮಾಡ್ಕೋಬಹುದು, ಯಾವೆಲ್ಲ ಸಬ್ಸಿಡಿ ಬರುತ್ತೆ, ಅದಕ್ಕೆ ಯಾವೆಲ್ಲ ಏನು ಹೇಳ್ತಾರೆ ಸಾಲಗಳು ಎಲ್ಲೆಲ್ಲಿ ಸಿಗುತ್ತೆ, ಏನು ಅರ್ಹತೆ ಇರಬೇಕು ಅಥವಾ ತುಂಬಾ ದೊಡ್ಡ ಜಾಗ ಬೇಕು, ಎಲ್ಲರ ಮಾಹಿತಿಗಳನ್ನ ಸಾಕಷ್ಟು ವಿಷಯಗಳನ್ನ ನಮ್ಮ ಚಾನಲ್ಗಳಲ್ಲಿ ಹೇಳಿದ್ದೀನಿ. ಸೊ ನೀವು ವಿಡಿಯೋಗಳನ್ನ ನೋಡ್ಕೊಂತ ಹೋದ್ರೆ ಸಿಗತ್ತೆ. ಸೊ ಬಗ್ಗೆ ನಾನು ಲಿಂಕ್ ಅನ್ನು ಕೂಡ ನಾನು ಮೇಲ್ಗಡೆ ಮೆನ್ಷನ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಈಗ ಆ ಸೂರ್ಯಘರ್ ಯೋಜನೆಗಳನ್ನ ಬಳಸುವಂಥದ್ದು ಈಗ ಅನಿವಾರ್ಯತೆ ಬಂದಿದೆ. ಬಿಕಾಸ್ ಯಾಕಂತ ಹೇಳಿದ್ರೆ ಕರೆಂಟ್ ಉತ್ಪಾದನೆ ಮಾಡೋದಕ್ಕೆ ಆಗಲ್ಲ ಅನ್ನುವಂಥದ್ದೇನಲ್ಲ, ಆದ್ರೆ ಇಂತಹ ಒಂದಷ್ಟು ಉತ್ತಮ ಯೋಜನೆಗಳು ಇದೆಯಲ್ವಾ, ಸೋಲಾರನ್ನ ಬಳಕೆ ಮಾಡೋದಾಗಿರ್ಬೋದು, ಆ ಸೋಲಾರ್ನ ನಾವು ಉತ್ಪಾದಿಸಿ ಬಳಸಿ ಮಿಕ್ಕಂತಹ ವಿದ್ಯುತ್ತನ್ನ ಕರೆಂಟನ್ನು ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡ್ಬೋದು. ಅಂದ್ರೆ ಮೀನ್ಸ್ ಮಾರ್ಬೋದು ಕೂಡ. ಸೊ ಇವೆಲ್ಲ ಇರೋದ್ರಿಂದ ಇಂತಹ ಯೋಜನೆಗಳನ್ನ ಬಳಸೋದ್ರಿಂದ ಜನರು ಒಂದಷ್ಟು ಹೊರೆ, ಒಂದಷ್ಟು ಏನ್ ಹೇಳ್ತಾರೆ ತಲೆಗೆ ಅಂಟಿರುವಂತಹ ಭಾರವನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡ್ದಂಗೆ ಆಗತ್ತೆ. ಜೊತೆಗೆ ನಾವ್ ಯಾವುದೇ ಹಣವನ್ನ ಕಟ್ಟಬೇಕಾಗಿಲ್ಲ. ಜೊತೆಗೆ ಒಂದಷ್ಟು ಸಬ್ಸಿಡಿ ಕೂಡ ನಮಗೆ ಸಿಕ್ಕತ್ತೆ. ಹಾಗಾಗಿ ದಯವಿಟ್ಟು ಸೋಲಾರನ್ನ ಬಳಸಿ ಅಂತ ಹೇಳ್ತೀನಿ. ಸೊ ಇವೆಲ್ಲವನ್ನ ಗಮನಿಸಿರುವಂತಹ ಐಎಂಡಿ ಒಂದಷ್ಟು ವಿಷಯಗಳನ್ನ ಹೇಳಿದೆ. ಅಂದ್ರೆ ಮುಂಬರುವ ಆಗುವಂತಹ ಸ್ಥಿತಿಗತಿಗಳನ್ನ ಈಗಾಗಲೇ ವಿವರಣೆಯನ್ನ ಕೊಟ್ಟಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿ ನೋಡ್ತಾ ಇರಿ ವಿದ್ಯುತ್ ವಾಣಿ. ಥ್ಯಾಂಕ್ ಯು.